ನಮಸ್ಕಾರ ವೀಕ್ಷಕರೇ, ರಾಯರ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. 1,47,410 ರೂಪಾಯಿ ಕಳೆದುಕೊಂಡಿದ್ದ ರೈತರಿಗೆ ಮರಳಿಸಿದ ಸುರಪುರ ಪೊಲೀಸ್ ಠಾಣೆಯ ಉಮೇಶ್ ಎಂಪಿಐ ಮತ್ತು ಸಿಬ್ಬಂದಿ ವರ್ಗ. ಯಾದಗಿರಿ ಜಿಲ್ಲೆ ಸುರಪುರ 1,47,410 ರೂಪಾಯಿ ಕಳೆದುಕೊಂಡ ರೈತನಿಗೆ ಮರಳಿಸಿದ ಸುರಪುರ ಪೊಲೀಸ್ ಠಾಣೆಯ ಉಮೇಶ್ ಎಂಪಿಐ ಮತ್ತು ಸಿಬ್ಬಂದಿ ವರ್ಗ. ಸುರಪುರ ಪೊಲೀಸ್ ಠಾಣೆಯಿಂದ ಮಾನ್ಯ ಉಮೇಶ್ ಎಂ ಪೊಲೀಸ್ ಆರಕ್ಷಕ ನಿರೀಕ್ಷಕರ ಆದೇಶದ ಮೇರೆಗೆ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಜಾಗೃತಿ ಪ್ರಯುಕ್ತ ದೇವಪುರ ಬೀಟ್ ಪೊಲೀಸ್ ದಯಾನಂದ್ ರವರು ಬೈಕ್ ಮೂಲಕ ದೇವಪುರಕ್ಕೆ ಬರುವಾಗ ಗಾಳಿಮಾರ್ಗಮ್ಮನ ದೇವಸ್ಥಾನದ ಸಮೀಪ ರೋಡಿನಲ್ಲಿ 1,47,410 ರೂಪಾಯಿ ಕೇಸರಿ ಶಾಲಿನಲ್ಲಿ ರೋಡಿನ ಮೇಲೆ ಬಿದ್ದ ದುಡ್ಡನ್ನು ನೋಡಿ ಪೊಲೀಸರು ಠಾಣೆಗೆ ಠಾಣಾಧಿಕಾರಿಯಾದ ಉಮೇಶ್ ಎಂರವರಿಗೆ ಮಾಹಿತಿ ತಿಳಿಸಿ ಕೇಸರಿ ಶಾಲಿನಲ್ಲಿರುವ ದುಡ್ಡನ್ನು ಕಟ್ಟಿ ಅಲ್ಲೇ ನಿಂತು ಯಾರಾದರೂ ಕಳೆದುಕೊಂಡವರು ಬರುತ್ತಾರೆಂದು ಸ್ವಲ್ಪ ಸಮಯದವರೆಗೆ ಅಲ್ಲೇ ನಿಂತಿದ್ದು ಗಾಬರಿಯಿಂದ ಒಬ್ಬ ಯುವಕ ಓಡೋಡಿ ಬಂದು, ಸರ್, ಈ ದುಡ್ಡು ನಂದು, ಕಳೆದುಕೊಂಡಿದ್ದೇನೆ. ಬೆಳಗ್ಗೆ ಆರಹಳ್ಳಿಯಿಂದ ನಮ್ಮ ಮನೆಯಿಂದ ಹೊಲದಲ್ಲಿ ಬೆಳೆದ ಹತ್ತಿಯನ್ನು ಕುಂಬಾರಪೇಟೆ ಮಿಲ್ನಲ್ಲಿ ಮಾರಿ ದುಡ್ಡು ತೆಗೆದುಕೊಂಡು ಟ್ರ್ಯಾಕ್ಟರ್ನಲ್ಲಿ ಕೇಸರಿ ಶಾಲಿನಲ್ಲಿ ದುಡ್ಡನ್ನು ಕಟ್ಟಿಕೊಂಡು ಟ್ರ್ಯಾಕ್ಟರ್ ಟಾಪ್ ಬ್ಯಾಗಿನಲ್ಲಿ ಇಟ್ಟುಕೊಂಡು ಬರುತ್ತಿದ್ದಾಗ ಬಿದ್ದಿರುತ್ತದೆ ಸರ್ ಎಂದು ಯುವಕ ತಿಳಿಸಿದರು. ಗಾಬರಿಯಾಗಬೇಡಿ, ಎಲ್ಲಾ ದುಡ್ಡು ಇಲ್ಲಿದೆ, ಧೈರ್ಯವಾಗಿರು. ನಮ್ಮ ಠಾಣೆಯ ಠಾಣಾಧಿಕಾರಿಗೆ ದುಡ್ಡು ಸಿಕ್ಕ ಬಗ್ಗೆ ಮಾಹಿತಿ ತಿಳಿಸಿದ್ದು, ನಡಿ ಪೊಲೀಸ್ ಠಾಣೆಗೆ ಹೋಗಿ ನಮ್ಮ ಸಾಹಿಬರ ಮುಖಾಂತರ ನಿನ್ನ ದುಡ್ಡು ನಿನಗೆ ಕೊಡಲಾಗುತ್ತದೆ ಎಂದು ಠಾಣೆಗೆ ಕರೆದುಕೊಂಡು ಬಂದು ಹತ್ತಿ ಮಾರಿದ ಬಗ್ಗೆ ಪರಿಶೀಲನೆ ಮಾಡಿ ಕಳೆದುಕೊಂಡ ವ್ಯಕ್ತಿ ಆರಹಳ್ಳಿ ಗ್ರಾಮದ ರೈತನಾಗಿದ್ದು ಗೌಡಪ್ಪ ಗೌಡ, ತಂದೆ ರಾಮನಗೌಡ ಮಾಲಿ ಪಾಟೀಲ್ ಆಗಿದ್ದು ಆರಹಳ್ಳಿ ಗ್ರಾಮದವರಾದ ವೆಂಕಟಪ್ಪ ನಾಯಕ್ ಜಾಗೀದಾರ್ ರವರ ಸಮ್ಮುಖದಲ್ಲಿ ಗೌಡಪ್ಪ ಗೌಡಗೆ ಸುರಪುರ ಪೊಲೀಸ್ ಠಾಣೆಯ ಮಾನ್ಯ ಉಮೇಶ್ ಎಂ ಪಿಐ ಸರ್ ರವರು 1,47,410 ರೂಪಾಯಿಗಳು ಮರಳಿ ಕೊಟ್ಟಿದ್ದು, ಈ ಸಂದರ್ಭದಲ್ಲಿ ಕೃಷ್ಣ ಸುಬೇದಾರ್ ಪಿಎಸ್ಐ, ಸಣ್ಣಕೆಪ್ಪ ತನಿಖೇದಾರ್ ಮುಖ್ಯ ಪೇದೆ, ನಿಂಗಾರೆಡ್ಡಿ ನಾಯಕ್ ಪೊಲೀಸ್ ಪೇದೆ ಇದ್ದು ಹಾಗೂ ದಯಾನಂದ ಜಮಾದಾರ್ ಪೊಲೀಸ್ ಪೇದೆ ಕಾರ್ಯಕ್ಕೆ ಉಮೇಶ್ ಎಂಪಿಐ ಹಾಗೂ ಕೃಷ್ಣ ಸುಬೇದಾರ್ ಪಿಎಸ್ಐ ಸುರಪುರ ಪೊಲೀಸ್ ಠಾಣೆರವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಂಗೆ ಮಾಡಿ ಸುತ್ತರು ಹಂಗೆ ಗಂಟೆ ಹಾಕ್ಬಿಡ್ರು. ನೀವೇ ಕೆಲಸ ಗೌಡಪ್ಪ ಅಂತ ಮರ್ಕೊಂಡು ಹೋಗೋ ಟೈಮ್ನಾಗ ಬ್ಯಾಗ್ರಾಂಡ್ ರೊಕ್ಕ ಸರ್ ದಯಾನಂದ್ ಸರ್ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಅಲ್ಲಿ ಗಾಳಿ ಮರ್ಗಮ್ ಗುಡಿ ಹತ್ರ ಬಿದ್ದಿದ್ದೀವಿ. ಇದಾಗಿತ್ತು ಈ ಕ್ಷಣದ ರಾಯರ ನ್ಯೂಸ್. ನಮಸ್ಕಾರ.